ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಕರಾವಳಿ ಭಾಗದ ಮಂಗಳೂರಿಗೆ ಬಂದಿದ್ದೀನಿ. ಮಂಗಳೂರಿನಲ್ಲಿರುವಂಥ ಪಂಪ್ವೆಲ್ ಏನಿದೆ, ಇದು ಅಕ್ಷರಶಃ ಇತ್ತೀಚಿನ ಮಳೆಗಳಿಗೆ ಜಲಾವೃತವಾಗ್ತಾ ಇದೆ. 1-2 ಗಂಟೆಗಳ ಕಾಲ ಮಳೆ ಬಿತ್ತು ಅಂದರೆ ಸಾಕು, ಇಡೀ ಪಂಪ್ವೆಲ್ನ ಸರ್ಕಲ್ ಎಲ್ಲವೂ ಕೂಡ ಅಷ್ಟೇ ಜಲಾವೃತ ಆಗುತ್ತೆ. ಒಂದು 6 ರಿಂದ 7 ಅಡಿಯಷ್ಟು ನೀರು ಕೂಡ ಅಷ್ಟೇ ನಿಲ್ಲುತ್ತೆ. ಯಾವುದೇ ವಾಹನಗಳ ಸಂಚಾರ ಕೂಡ ಆಗೋದಿಲ್ಲ. ಹಾಗಾದರೆ ಯಾಕೆ ಈ ಒಂದು ಸಮಸ್ಯೆ ಆಗ್ತಾ ಇದೆ, 5 ವರ್ಷಗಳಿಂದಲೇ ಇದಕ್ಕೆ ಯಾಕೆ ಪರಿಹಾರ ಸಿಗ್ತಿಲ್ಲ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ಮಂಗಳೂರಿನ ಜನ ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಏನಕ್ಕೆ ಪಂಪ್ವೆಲ್ ಸರ್ಕಲ್ ಕಂಪ್ಲೀಟ್ ಆಗಿ ಜಲಾವೃತ ಆಗ್ತಿದೆ ಅನ್ನೋದ್ರ ಬಗ್ಗೆ. ಸರ್, ಕಳೆದ 5-6 ವರ್ಷಗಳಿಂದನೂ 1-2 ಗಂಟೆ ಮಳೆ ಬಿತ್ತು ಅಂದರೆ ಸಾಕು, ಈ ಪಂಪ್ವೆಲ್ನ ಸರ್ಕಲ್ ಕಂಪ್ಲೀಟಾಗಿ ಜಲಾವೃತ ಆಗುತ್ತೆ. ಒಂದು 6 ರಿಂದ 7 ಅಡಿಯಷ್ಟು ನೀರು ನಿಲ್ಲುತ್ತೆ. ಏನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ? ಮುಂಚೆ ಇಲ್ಲಿ ಮಂಗಳೂರಲ್ಲಿ ಪಂಪ್ವೆಲ್ ಅಂದರೆ ಗೇಟ್ ವೇ ಆಫ್ ಮ್ಯಾಂಗ್ಳೂರ್ ಅಂತ ಇದನ್ನು ಕರಿತಾ ಇದ್ದೇವೆ. ಮಂಗಳೂರಿಗೆ ಬರುವಂಥ ಒಂದು 40% ಜನರು ಮಂಗಳೂರಿಗೆ ಪ್ರವೇಶ ಆಗುವುದು ಇಲ್ಲಿ. ಇಂಥ ಒಂದು ಜಾಗದಲ್ಲಿ 5-6 ವರ್ಷಗಳಿಂದ ಇತ್ತೀಚೆಗೆ ಇದು ಸಮಸ್ಯೆ ಯಾಕೆ ಆಗಿದೆ ಅಂತ ಹೇಳೋದಕ್ಕೆ ನಾವು ಇಲ್ಲಿ ನಿಂತಿದ್ದೇವಲ್ಲ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಅವೈಜ್ಞಾನಿಕ ಕಾಮಗಾರಿ ಮತ್ತು ಫ್ಲೈಓವರ್ ಆಗಿದೆ. ಈ ಫ್ಲೈಓವರ್ 5.5 ಮೀಟರ್ ಎತ್ತರ ಇರಬೇಕಿತ್ತು. ಅವರಿಗೆ ಏನು ತಲೆ ಮೆದುಳು ಇಲ್ಲದೆ 4.5 ಮೀಟರ್ ಎತ್ತರ ಮಾಡಿ ಆ ಎತ್ತರವನ್ನು 1 ಮೀಟರ್ ಭೂಮಿಯನ್ನೇ ತಗ್ಗಿಸಿದ್ದಾರೆ. ಈಗ ಏನಾಗಿದೆ, ಒಂದು ಬಾವಿ ಥರ ಆಗಿ ಮಳೆ ಬಂದ ಸಣ್ಣ ಮಳೆಗೂ ಇಲ್ಲಿ ನೀರು ನಿಂತು ಒಂದು ಕೆರೆ ಅಂತಾಗಿದೆ. ಸೊ ಇಂಥ ಒಂದು ಭಾರತ ದೇಶದಲ್ಲಿ ಒಳ್ಳೊಳ್ಳೆ ITಯರು BT ಇಂಜಿನಿಯರ್ ಇರುವಂಥ ಇಲ್ಲಿ ಒಂದು ಸಿವಿಲ್ ಇಂಜಿನಿಯರ್ಗಳು ಇಂಥ ದೊಡ್ಡ ಶಿಖಾಮಣಿಗಳು ಇದ್ದಿದ್ದಾಗೆ ನಾವು ಈ ವರ್ಷ ಇಡೀ ಇದು ಮಳೆಗೆ ನರವಂತಾಗಿದೆ. ಸರ್, ಈ ಪಂಪ್ವೆಲ್ ಸರ್ಕಲ್ನಿಂದ ಈ ಉಡುಪಿ ಭಾಗಕ್ಕೂ ಇದೇ ಮಾರ್ಗವಾಗಿ ಹೋಗ್ತಾರೆ, ಬೆಂಗಳೂರಿಗೆ ಹೋಗೋವಂಥವ್ರು ಇದೇ ಮಾರ್ಗವಾಗಿ, ಉಳ್ಳಾಳಕ್ಕೆ ಹೋಗೋರು ಇದೇ ಮಾರ್ಗವಾಗಿ ಹೋಗ್ತಾರೆ. ಪ್ರತಿಯೊಂದು ವೆಹಿಕಲ್ ಮಂಗಳೂರಿಂದ ಎಕ್ಸಿಟ್ ಆಗಬೇಕಂದ್ರೆ ಇದೇ ಒಂದು ಸರ್ಕಲ್ ಮುಖಾಂತರ ಹೋಗುತ್ತೆ. ಅಂಥದ್ರಲ್ಲಿ 2-3 ಗಂಟೆಗಳ ಮಳೆಗೆ ಕಂಪ್ಲೀಟಾಗಿ ಜಲಾವೃತ ಆಗುತ್ತೆ. ಅದು ಕಂಪ್ಲೀಟಾಗಿ ನೀರು ಹೋಗಬೇಕು ಅಂದರೆ ಮತ್ತೆ 2 ಗಂಟೆಗಳು ಕಾಯಬೇಕಾಗುತ್ತೆ. ಈ ದುರ್ವ್ಯವಸ್ಥೆ ಯಾವಾಗ ಅಂತ್ಯ ಆಗುತ್ತೆ ಅಂತ? ಇದು ಮಹಾನಗರ ಪಾಲಿಕೆಯ ದಿಟ್ಟ ಅವೈಜ್ಞಾನಿಕ ವ್ಯವಸ್ಥೆಯಾಗಿದೆ. ಇಲ್ಲಿ ನಾನು ಕಳೆದ 60 ವರ್ಷದಿಂದ ವಾಸಿಸುತ್ತೇನೆ, ಇಲ್ಲಿಯೇ ಓಡಾಡುತ್ತಿದ್ದೇನೆ. ಇಷ್ಟರವರೆಗೆ ಏನೂ ಆಗಲಿಲ್ಲ. ಕಳೆದ 5-6 ವರ್ಷದಿಂದ ಮಾತ್ರ ಈ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಇದು ಒಂದು ಫ್ಲೈಓವರ್ ಆಗಬಹುದು. ಅದಲ್ಲದೆ ಇಲ್ಲಿ ನಗರ ಪಾಲಿಕೆಯ ಅಧಿಕಾರಿಗಳು, ಮುಖ್ಯವಾಗಿ ಇಂಜಿನಿಯರ್ಗಳು ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಇದೇ ಪ್ರದೇಶದಲ್ಲಿ ನನ್ನ ಲೆಫ್ಟ್ ಸೈಡಿಗೆ ನೋಡಲಿಕ್ಕೆ ಹೋದರೆ ನಿಟ್ಟೆ ಒಂದು ಇನ್ಸ್ಟಿಟ್ಯೂಷನ್ ಉಂಟು, ಆ ಕಡೆ ಒಂದು ಸರ್ವಿಸ್ ಸ್ಟೇಷನ್ ಉಂಟು. ಇಲ್ಲಿ ರಾಜ್ಯ ಕಾಲುವೆಗೆ ಕವಲು ರಸ್ತೆಯಾಗಿ ಆ ತೋಡುಗಳಿದ್ದವು, ಅದನ್ನು ಹೂಳೆತ್ತದೆ ಕಳೆದ 6 ವರ್ಷದಿಂದ ಮುಚ್ಚಲಾಗಿದೆ. ಈ ವಿಷಯವನ್ನು ನಾನು ಜಿಲ್ಲಾಧಿಕಾರಿಗಳಿಗೆ, ಸ್ಮಾರ್ಟ್ ಸಿಟಿಯವರಿಗೆ ಮತ್ತು ಕಾರ್ಪೊರೇಷನ್ನ ಅಧಿಕಾರಿಗಳಿಗೆ, ಅದಲ್ಲದೆ ಕಮಿಷನರಿಗೆ ನಾನು ಸ್ವತಃ ಅವರನ್ನು ತೋರಿಸಿದಾಗ ಅವರ ಈ ಕಳೆದ ವಾರ ಈ ಹೂಳೆತ್ತುವ ಕಾರ್ಯಕ್ರಮ ಮಾಡಿದ್ದಾರೆ. ಇದೊಂದು ನಿಜವಾಗಿ ಸಂತೋಷದ ಸಂಗತಿ. ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯುವುದಿಲ್ಲ ನೋಡಿ. ಈಗ ಪೊಲೀಸ್ ಸ್ಟೇಷನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತದೆ, ಮೆಸ್ಕಾಂನಲ್ಲಿ ಕಾರ್ಯಕ್ರಮ ನಡೀತದೆ. ನಾವು ಅವರೊಟ್ಟಿಗೆ ಸಹಕಾರ ಕೊಟ್ಟು ಇಲ್ಲಿಯ ವ್ಯವಸ್ಥೆಗಳನ್ನು ಸರಿ ಮಾಡಿದ್ದೇವೆ. ಆದರೆ ನಗರ ಪಾಲಿಕೆಯವರು ಜನಸ್ಪಂದನೆ ಕಾರ್ಯಕ್ರಮವನ್ನು ಮಾಡುವುದಿಲ್ಲ. ಅದಲ್ಲದೆ ಇಲ್ಲಿ ಆದ ಅವ್ಯವಸ್ಥೆಗೆ ನೇರ ಅಧಿಕಾರಿಗಳೇ ಕಾರಣ. ದಯವಿಟ್ಟು ಸರ್, ಇಲ್ಲೊಂದು ರಾಜ್ ಕಾಲುವೆ ಹಾದೋಗುತ್ತೆ. ಈ ರಾಜ್ ಕಾಲುವೆ ಕಂಪ್ಲೀಟಾಗಿ ನೀರು ತುಂಬಿಕೊಂಡು ನೀರೆಲ್ಲವೂ ಕೂಡ ರೋಡಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಆ ರಾಜ್ ಕಾಲುವೆ ಅನ್ನುವಂಥದ್ದನ್ನು ಮಳೆಗಾಲಕ್ಕೂ ಮುಂಚಿತವಾಗಿ ಅಟ್ಲೀಸ್ಟ್ ಆ ಮಣ್ಣಾಗಿರ್ಬೋದು, ಹೂಳಾಗಿರ್ಬೋದು, ಇದನ್ನು ತೆಗೆಯುವಂಥ ಕೆಲಸ ಯಾಕೆ ಮಾಡಲ್ಲ ಅಧಿಕಾರಿಗಳು ಅಂತ? ವರ್ಷ ತೋಡಿದ್ದು ಹೂಳು ತೆಗೆಯೋದು ಅಡ್ವಾನ್ಸ್ ಆಗಿ ಮಾಡ್ತಾರೆ. ಬಟ್ ತೆಗೆದ ಹೂಳನ್ನು ಅಲ್ಲೇ ಸೈಡಲ್ಲಿ ಹಾಕ್ತಾರೆ. ಅದು ನೀರು ಡ್ರೈ ಆಗಿ ಹೋಗಬೇಕು ಅಂತೇಳಿ. ನೀರು ಡ್ರೈ ಆಗಿ ಹೋಗೋ ಮೊದಲು ಮಳೆ ಬರ್ತದೆ, ಅದು ಕೊಚ್ಚಿಕೊಂಡು ಏನವರು ಮಣ್ಣು ಲೂಸ್ ಮಾಡಿ ಇಟ್ಟಿರ್ತಾರೆ, ಅದು ಕೊಚ್ಚಿಕೊಂಡು ಪುನಃ ತುಂಬುತ್ತೆ ಅಲ್ಲಿ. ಹಾಗಾಗಿ ನೀರು ವಾಪಸ್ ಬ್ಯಾಕ್ವರ್ಡ್ ಇದು ಹಿಂದೆ ಹೊಡೀತದೆ. ಅದು ಒಂದು ಸಲ ಸಮಸ್ಯೆ ಆಯಿತು ಅಂತಂದರೆ ಅಟ್ಲೀಸ್ಟ್ ಈಗ ಇಮಿಡಿಯೇಟಾಗಿ ಆಗಿದೆ, ಅದಕ್ಕೆ ಪರಿಹಾರ ಹುಡ್ಕೋಕ್ಕಾಗ್ತಿಲ್ಲ ಅಂತ ಹೇಳ್ಬೋದು. 5-6 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇದೇ ರೀತಿಯಂಥ ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಅಷ್ಟೇ ಯಾಕೆ ಅದಕ್ಕೊಂದು ಪರಿಹಾರ ಹುಡ್ಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ? ಇಲ್ಲಿ ಏನಾಗಿದೆ ಅಂದರೆ ಈ ರೋಡನ್ನು ಅದೇ ಲೆವೆಲ್ ಮಾಡ್ತಿದ್ದರೆ ಇದು
ಜಾಸ್ತಿ ಎತ್ತರಕ್ಕೆ ಹೋಗ್ತಿದ್ರೆ ಇಲ್ಲಿ ಈ ಸಮಸ್ಯೆ ಬರ್ತಿರಲಿಲ್ಲ. ಒಂದು ಸೈಡಲ್ಲಿ ಅಲ್ಲಿ ಅಲ್ಲಿ ಆಸ್ಪತ್ರೆ ಸೈಡಲ್ಲಿ ಕರ್ನಾಟಕ ಬ್ಯಾಂಕ್ ನೀರೆಲ್ಲ ಬಂದು ಇಲ್ಲೇ ಸೇರೋದು, ಆ ಕಡೆಯಿಂದ ಬರುವ ನೀರು ಸಹ ಇಲ್ಲೇ ಸೇರೋದು. ಆ ಸೇರಿಕೊಂಡು ನೀರು ದೊಡ್ಡ ತೋಡು ಸಣ್ಣದಾಗಿದೆ, ನೀರಿನ ರಭಸ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ನೀರು ತುಂಬುವ ವ್ಯವಸ್ಥೆ ಆಗಿದೆ. ಇಲ್ಲಂದರೆ ಇಲ್ಲಿ ಸರಾಗವಾಗಿ ನೀರು ಹೋಗ್ತಾ ಇತ್ತು. ಇಲ್ಲಿ ದೊಡ್ಡ ಕಾಲುವೆ ಇದೆ, ಅಲ್ಲಿ ಸಂಘ ಕಟ್ಟುವಾಗ ಅದನ್ನು ಸಣ್ಣದು ಮಾಡಿದರು. ಆ ಮಾಡಿಕೊಂಡು ಇದ್ದಂಥ ಈ ಕೆಲಸದಿಂದ ಇಲ್ಲಿ ನೆರೆ ಬರುವ ಇದು ಸಾಧ್ಯವಾಯಿತಂತ ನನ್ನ ಅನಿಸಿಕೆ. ಈ ಕರಾವಳಿ ಭಾಗದಲ್ಲಿ ಸರ್ ಮಳೆ ಪ್ರಮಾಣ ಜಾಸ್ತಿ ಇರುತ್ತೆ, ಅದರಲ್ಲೂ ಕೂಡ ಮಂಗಳೂರು ಭಾಗದಲ್ಲಿ ಅತಿಯಾದಂಥ ಮಳೆ ಇದೆ. ಲಾಸ್ಟ್ ಒಂದು ವಾರದಲ್ಲಿ ನೋಡಿದ್ರೆ ಈ ನಾವು ನಿಂತಿರೋ ಅಂಥ ಜಾಗ ಕೂಡ ಅಷ್ಟೇ ಕಂಪ್ಲೀಟಾಗಿ ಮುಳುಗಡೆ ಆಗಿತ್ತು. ಈ ವೆಹಿಕಲ್ಲು ಎಮರ್ಜೆನ್ಸಿ ಅಂತ ಹೋಗ್ತಾರೆ, ಆ್ಯಂಬುಲೆನ್ಸ್ ಬರುತ್ತೆ, ಅದಕ್ಕೆ ಬೇರೆ ಪರ್ಯಾಯ ಕೂಡ ಅಷ್ಟೇ ದಾರಿ ಇಲ್ಲ ಅನ್ನೋ ಮಾತುಗಳು ಕೇಳ್ಪಟ್ಟೆ. ನಿಜಾನ ಸರ್? ನಿಜವಾಗಿ ಅಂದರೆ ಇಲ್ಲಿ ಒಂದು ಗಂಟೆ ಮಳೆ ಬಂದರೆ ಸಹ ನೀರು ನಿಲ್ತಾ ಇತ್ತು. ಅಂದರೆ ಅವೈಜ್ಞಾನಿಕವಾದಂಥ ಕಾಮಗಾರಿ ಒಂದನೇದು. ಎರಡನೇದಂದರೆ ಇಲ್ಲಿಂದ ನೇತ್ರಾವತಿ ನದಿವರೆಗೆ ರಾಜಕಾಲುವೆ ಭಾಳ ಅಗಲವಾಗಿತ್ತು. ಎಲ್ಲವನ್ನು ಮಣ್ಣು ತುಂಬಿಸಿ ಬಿಲ್ಡಿಂಗ್ ಮಾಡಿದ್ದಾರೆ. ಅದನ್ನು ನೀರಿಗೆ ಹೋಗಲೇ ಜಾಗ ಸಾಗೋದ್ರಿಂದ ಇಲ್ಲಿ ಓವರ್ಫ್ಲೋ ಆಗೋದು ಸ್ವಾಭಾವಿಕವಾಗಿದೆ. ಅದನ್ನೀಗ ನಾವು ಈ ಮುಂದಿನ ಕ್ರಮ ಹೇಗೆ ಕೈಗೊಳ್ಳೋದು ನಾವು ಆಲೋಚನೆ ಮಾಡಬೇಕು. ಅಂದರೆ ಅದು ರಾಜಕಾಲ ಒತ್ತುವರಿ ಬಿಡಿಸಬೇಕು. ಇಲ್ಲಿ ಮುಂದೆ ಅಂದರೆ ಇಲ್ಲಿಂದ ಅಲ್ಲಿ ಬಯಲಿತ್ತು, ಬಯಲಿನಲ್ಲಿ ನೀರು ನಿಲ್ತಿತ್ತು, ನೆರೆ ಬರ್ತಿರಲಿಲ್ಲ. ಈಗ ಎಲ್ಲ ನಿಧಿ ಇನ್ಸ್ಟಿಟ್ಯೂಟ್ ಆಗಿದೆ, ಕಾಲೇಜ್ ಆಗಿದೆ, ಮದುವೆ ಹಾಲ್ ಆಗಿದೆ, ಎಲ್ಲ ಮಣ್ಣು ತುಂಬಿಸಿ ನೀರು ಹೋಗಲಿ ಜಾಗ ಇಲ್ಲ. ಆದ್ದರಿಂದ ಅದ ಕಾರಣದಿಂದ ಇಲ್ಲಿ ನೀರು ಹೋಗ್ತದೆ. ಮತ್ತು ನದಿಯಲ್ಲಿ ಇರ್ತಾ ಇರುವಾಗ ನೀರು ತಗೊಳ್ಳೋದಿಲ್ಲ, ಆವತ್ತು ಕಾರಣದಿಂದ ನೀರು ಮೇಲೆ ಬರ್ತದೆ. ಒಂದು ನದಿ ನೀರು ತೆಗೆದ ಪೂರ್ತಿ ಹೋಗ್ತದೆ, ಏರುತ್ತಿರುವಾಗ ನೀರು ಹೋಗೋದು. ಹಾಗಾಗಿ ಆ ಸಮಯದಲ್ಲಿ ಈ ನೀರು ಮೇಲೆ ಬರೋದ್ರಿಂದ ಸಮಸ್ಯೆ ಆಗಿದೆ. ಸರ್ ಅವ್ರು ಹೇಳ್ತಾ ಇದ್ರು ಸರ್, ಮಳೆ ಬಂದಾಗ ಆ ವಾಟ್ರ್ ಎಲ್ಲೋಗ ಅಂಥದ್ದು ಗೊತ್ತಾಗದ ರೀತಿಯಲ್ಲಿ ಎಲ್ಲವೂ ಕೂಡ ಹೂಳು ಬಿದ್ದಿರುತ್ತೆ ಅಥವಾ ಏನೋ ಅಡ್ಡ ಬಿದ್ದಿರುತ್ತೆ, ಕಂಪ್ಲೀಟಾಗಿ ರೋಡಿಗೆ ಬರುತ್ತೆ ಅಂತ. ಜೊತೆಗೆ ನದಿಯ ಒಂದು ಅಲೆ ಹೊಡೆದಾಗಲೂ ಕೂಡ ಆ ನೀರು ವಾಪಸ್ ಬರ್ತಿದೆ ಅಂತೇಳಿ ಇಷ್ಟೆಲ್ಲ ಸಮಸ್ಯೆ ಕಣ್ಮುಂದೆ ಕಾಣ್ತಾ ಇದೆ. ನೀವು ಕೂಡ ಅಷ್ಟೇ ಸಂಬಂಧಪಟ್ಟಂಥವ್ರಿಗೆ ಹೇಳಿರ್ತೀರಾ, ಆದರೂ ಕೂಡ ಇದಕ್ಕೊಂದು ಪರಿಹಾರ ಅನ್ನೋಂಥದ್ದು ಯಾಕೆ ಮಾಡ್ತಿಲ್ಲ ಇವರು ಅಂತ? ಪರಿಹಾರ ಅಂತ ಹೇಳಿದರೆ ಈಗಾಗಲೇ ಎಲ್ಲ ಹಿರಿಯರು ಹೇಳಿದರು. ಏನಂತ ಹೇಳಿದರೆ ಅವೈಜ್ಞಾನಿಕವಾಗಿ ಈ ಒಂದು ಏನು ಹೈವೇದು ನಿರ್ಮಾಣ ಫ್ಲೈಓವರ್ ಆಗಿದೆ, ಇದೊಂದು ಪ್ರಥಮ ಕಾರಣ. ಯಾಕೆಂತ ಹೇಳಿದ್ರೆ ಅದರ ಎತ್ತರದ ಬಗ್ಗೆ ಈಗಾಗಲೇ ಹೇಳಿದರು. ಅದಕ್ಕೋಸ್ಕರವಾಗಿ ಈ ಹೋಗ್ತಾ ಇದ್ದಂಥ ರಸ್ತೆಯನ್ನು ಡೌನ್ ಮಾಡಬೇಕಾಯಿತು. ಮತ್ತೊಂದೇನಂತ ಹೇಳಿದ್ರೆ ಇಲ್ಲೊಂದು ನೇರೆ ನೀರು ಬಂದ ಕೂಡಲೇ ಪ್ರಥಮವಾಗಿ ಹೇಳೋದಂದರೆ MLA ಕಾರ್ಪೊರೇಟರ್ಗೆ ಬೈಯುವ ಕೆಲಸವನ್ನು ಮಾತ್ರ ಮಾಡ್ತಾರೆ. ಆದರೆ ಜನಜಾಗೃತಿಯ ಬಗ್ಗೆ ಯಾರು ಎಲ್ಲೂ ಏನೂ ಹೇಳ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನಾವೀಗ ಹೈವೇಲಿ ಹೋಗ್ತಾ ಇರುವಾಗ ತಾವೆಲ್ಲ ನೋಡ್ತಾ ಇದ್ದೀರಿ, ಬಾಟ್ಲಿಗಳನ್ನು ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಏನೇ ತ್ಯಾಜ್ಯವನ್ನು ತೆಗೆದು ರಸ್ತೆಗೆ ಬಿಸಾಡ್ತಾರೆ. ಈ ರಸ್ತೆಗೆ ಬಿದ್ದದ್ದು ಸಹಜವಾಗಿ ಮೋರಿಗೆ ತುಂಬಿಕೊಳ್ತದೆ. ಮೋರಿಗೆ ತುಂಬಿಕೊಂಡು ಮೋರಿಯಲ್ಲಿ ಇದು ಮಳೆ ಬಾಳ ಬಂದಾಗ ಒಮ್ಮೆಲೆ ನೀರಿನ ಒತ್ತಡಕ್ಕೆ ಇದೆಲ್ಲ ಬ್ಲಾಕ್ ಆಗಿ, ತಾವು ಮೊನ್ನೆ ಇದನ್ನು ಕ್ಲೀನ್ ಮಾಡುವಾಗ ಕಂಡು ಬಂದ ಒಂದು ವಿಷಯನೇ ಈ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ತ್ಯಾಜ್ಯಗಳು. ಇದೆಲ್ಲವೂ ಅಲ್ಲಿ ತುಂಬಿಕೊಂಡು ಹೂಳು ತುಂಬಿಕೊಂಡು ಈ ನೀರು ಸಮುದ್ರ ಸೇರದಾಗೆ ಮಾಡ್ತದೆ, ಒಂದು ಪ್ರಥಮ. ಮತ್ತು ಲೋಟೆಡ್ ಹೈಟೆಡ್ ಅಂತ ಹೇಳ್ತೇವೆ, ಇದು ನಂತರದ ವ್ಯವಸ್ಥೆ. ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಲೋಟೆಡ್ ಹೈಟೆಡ್ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಅದು ಬರೋದೇನಿದ್ರೆ ಮುಗೇರ ಆ ಕಡೆ ಬರ್ತದೆ, ಪಂಪೈಲ್ ಕಡೆ ಅದು ರೀಚ್ ಆಗೋದಿಲ್ಲ. ಅದು ಸರಿಪಡಿಸಬೇಕಾದ್ರೆ ಜನರ ಮನಸ್ಥಿತಿಗಳು ಸರಿಯಾಗಬೇಕು ಪ್ರಥಮವಾಗಿ. ಮತ್ತೆ ನಾವು ಈಗ MP MLA ಇವ್ರುಗಳಿಗೆ ಬೈಯುವ ಕೆಲಸ ಅಲ್ಲ, ಅವೈಜ್ಞಾನಿಕವಾಗಿ ನ್ಯಾಷನಲ್ ಬದಲಾಗಬೇಕು. ತದನಂತರ ಅಧಿಕಾರಿಗಳನ್ನ ಕೇಳಬೇಕು. ಮತ್ತೆ ನಾವು ಈ ಅಧಿಕಾರಿಗಳನ್ನು ಕೇಳಬೇಕು. ಅಧಿಕಾರಿಗಳಿಂದ ಪ್ರಥಮವಾಗಿ ತೊಂದರೆ ಆದದ್ದು ಈ ನ್ಯಾಷನಲ್ ಫ್ಲೈಓವರ್ ಇದ್ದದ್ದು. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಹತ್ರ ಇದು ಮಾಡಿದರೆ ತಪ್ಪಲ್ಲ, ಅವರು ಸಿವಿಲ್ ಇಂಜಿನಿಯರ್ ಮಾಡಿರೋದ್ರಿಂದ ಅವರು ಯಾವ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ, ಅದಕ್ಕೆ ಯಾವ ರೀತಿಯ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಪ್ರಥಮ ಆದ್ಯತೆ ಕೊಡಬೇಕು. ಸರ್, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಅವ್ಯವಸ್ಥೆಗೆ ಕಾರಣ ಒಂದು ಥರ ಅಧಿಕಾರಿಗಳೇ. ಯಾಕಂದ್ರೆ ಅವೈಜ್ಞಾನಿಕವಾಗಿ ನಡೆದಂಥ ಒಂದು ಕಾಮಗಾರಿಯಿಂದ ಈ ರೀತಿಯಾದಂಥ ಒಂದು ದುರ್ಘಟನೆಗಳು ಸಂಭವಿಸ್ತಾ ಇದೆ ಅಂತೇಳಿ. ಬ್ರದರ್, ಇವತ್ತು ಈ ಸಮಸ್ಯೆ ಬರೀ ಪಂಪೆಲ್ಲಲ್ಲಿ ಅಲ್ಲ, ಈ ಚರಂಡಿಗಳು, ರಾಜಕಾಲುವೆಗಳು ಎನ್ಕ್ರೋಚ್ ಆದದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾವಾಗ ಭೂಮಿಗೆ ಬೆಲೆ ಬಂತ 30 ಫೀಟ್ ಅಗಲದ ಈ ಚರಂಡಿಗಳು 12 ಫೀಟಿಗೆ ಬಂದಿವೆ ಅಂತೇಳಿ ಹೇಳುವಾಗ 18 ಫೀಟ್ 18 ಅಡಿ ಕಿರಿದಾಗಿದೆ. ಇವತ್ತು ಅದರ ಈ ಚರಂಡಿಯಲ್ಲಿ 50 ವರ್ಷ ಮೊದಲು ನಾನು ಹೋದವ, ಇಲ್ಲಿಂದ 3 ಕಿಲೋಮೀಟರ್ ನೇತ್ರಾವತಿ ನದಿಗೆ. ಆವಾಗ ಎಷ್ಟು ಅಗಲ ಇತ್ತು, ಎಷ್ಟು ಗುಂಡಿ ಇತ್ತಂತೇಳಿ ನನಗೆ ಇವತ್ತು PhD ಬರೀಬಹುದು. ಇದು 6-7 ವರ್ಷ ಅಲ್ಲ, ಎನ್ಕ್ರೋಚ್ ಮಾಡಲಿಕ್ಕೆ ಅದಕ್ಕೆ ಬಿಟ್ಟರು. ಇವತ್ತು ನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರುವಾಗ ಅದು ಖಾಸಗಿಯವರಲ್ಲಿ ಕಟ್ಟಡ ಕಟ್ಟುವಾಗ ಯಾಕೆ ಅದನ್ನು ನೋಡುವುದಿಲ್ಲ? ಅದರ ನಂತರ ಈ ಮರಳು ಮತ್ತು ಇವಾಗ ಹೊಸ ಪ್ಲಾಸ್ಟಿಕ್ ಮತ್ತು ಈ ತೊಟ್ಟೆ ಗಿಟ್ಟೆ ಬಾಟ್ಲಿ ಎಲ್ಲ ಸೇರ್ತದೆ. ಅದರ ಗುಂಡಿ ಕಡಿಮೆ ಆಗಿ ಬಂದರೆ 12 ಫೀಟ್ ಎತ್ತರ ಇದ್ದ ಚರಂಡಿಗಳು ಇವತ್ತು 4-5 ಫೀಟ್. ನದಿದು ಎತ್ತರ ನಾನು ನೋಡಿದ್ದೇನೆ, ನೆಲಮಟ್ಟ ನದಿದು ಇವಾಗ ಅದು 8-7 ಫೀಟ್ಗೆ ಎತ್ತರ ಬಂದಿದೆ. ಮರಳು ತೆಗಿಬಾರ್ದಂತೇಳಿ ಇದೊಂದು ರಾಜಕೀಯ. ಮರಳು ತೆಗೆಯುವ ನದಿಯಲ್ಲಿ ತೆಗೆಯದಿದ್ದರೆ ಆ ನೀರು ನದಿಗೆ ಸೇರುವುದು. ಇದು ಮರಳು ತೆಗಿಬಾರ್ದಂತೇಳಿ ಕಾನೂನು ಮಾಡಿದ್ದು ಈ ರಾಜಕಾರಣಿಗಳು. ಈ ಮರಳು ತೆಗೆಯುವಲ್ಲಿ 3 ಪಕ್ಷದವರು ಕೂಡ ಪಾರ್ಟ್ನರ್. ಇದು ಹಣ ಮಾಡುವ ವ್ಯವಸ್ಥೆ. ಆದ ಕಾರಣ ನಾನು ಹೇಳ್ತೇನೆ, ಅನ್ಸೈಂಟಿಫಿಕ್ ಕೆಲಸ ಹೇಗೂ ಇವತ್ತು ಎನ್ಕ್ರೋಚ್ಮೆಂಟ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ, ಎಂದರೆ ಅತಿಕ್ರಮಣ ಮಾಡಲಿಕ್ಕೆ.
ಇದು ಮೂಲ ಕಾರಣ, ಇದು ಬರೀ ಪಂಪ್ವೆಲ್ಲಲ್ಲಿ ಅಲ್ಲ. ಸರ್ ಇವರು ಒಂದು ಮಾತು ಹೇಳ್ತಾ ಇದ್ರು ಸರ್, ಒತ್ತುವರಿ ಅನ್ನುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಭೂಮಿ ರೇಟ್ ಯಾವಾಗ ಜಾಸ್ತಿ ಆಯಿತು ಒತ್ತುವರಿ ಕೂಡ ಜಾಸ್ತಿ ಆಗ್ತಿದೆ. ರಾಜಕಾಲುವೆ ಒತ್ತುವರಿ ಆಗ್ತಿದೆ, ಸಮುದ್ರ ಒತ್ತುವರಿ ಆಗ್ತಿದೆ, ಚರಂಡಿಗಳು ಒತ್ತುವರಿ ಆಗ್ತಿದೆ. ಇದರಿಂದ ಏನಾಗ್ತಿದೆ, ಅದೆಲ್ಲ ಪ್ರಮಾಣ ಕಡಿಮೆ ಆಗಿಬಿಟ್ಟು ಈ ರೀತಿಯಂಥ ಘಟನೆಗಳಾಗ್ತಿದೆ ಅಂತ ಹೇಳ್ಬಿಟ್ಟು. ಹೌದು, ಇಲ್ಲಿ ಅಂದರೆ ಜಾಗಕ್ಕೆ ರೇಟ್ ಜಾಸ್ತಿ ಆಗಿ ಎಲ್ಲವರು ಬಿಲ್ಡಿಂಗ್ ಕಟ್ಟುವವರು ಎಲ್ಲ ತೋಡಿನ ಜಾಗದಲ್ಲೇ ಎಲ್ಲ ಇದು ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ಕೇಳುವವರು ಯಾರು ಸಹ ಇಲ್ಲ. ಹಾಗೆ ಆ ಕಾರಣದಿಂದ ತೋಡು 12 ಮೀಟರ್ ಅಗಲ ಇದ್ದ ತೋಡು ಈಗ 6 ಮೀಟರಿಗೆ ಮುಟ್ಟಿದೆ. ಮತ್ತು ಗುಂಡಿ ಸಾಗೆ ಅದು ಈ ಸಂಕ ಮಾಡುವಾಗ ಅದರ ಅಡಿಯಲ್ಲಿ ಸಹ ಕಾಂಕ್ರೀಟ್ ಆಗ್ತಾರೆ, ಮೇಲೆ ಸಹ ಕಾಂಕ್ರೀಟ್ ಆಗ್ತದೆ. ಅದು 4 ಫೀಟ್ ಎತ್ತರದಲ್ಲಿ ನೀರು ಹೋಗ್ತಾ ಉಂಟು. ಇಲ್ಲಿ ಈ ಸೈಡಲ್ಲಿ ಹಾಗೆ ಹೋಗ್ತಾ ಉಂಟು. ಹಾಗಾದರೆ ನೀರು ಹೇಗೆ ಹೋಗೋದು? ಅದೇ ನಮ್ಮದು ರೋಡಿಗೆಲ್ಲ ಇದಾಗಿ ನಮಗೆ ಇದು ಈಗ ನೆರೆ ಬರಲಿಕ್ಕೆ ಕಾರಣ ಆಗಿದೆ. ಸರ್ ಇವ್ರು ಹೇಳ್ತಿದ್ರು 12 ಮೀಟ್ರ್ ಇರುವಂಥ ಒಂದಷ್ಟು ರಾಜಕಾಲುವೆ ಇವತ್ತು 6 ಮೀಟ್ರಿಗೆ ಬಂದಿದೆ. ಅಂದರೆ ಇನ್ನು 6 ಮೀಟ್ರೂ ಕೂಡ ಅಷ್ಟೇ ಪ್ಲಾಸ್ಟಿಕ್ಕು, ಮಣ್ಣು, ಹೂಳು ಈ ಥರದ್ದೆಲ್ಲ ಇದೆ. ಇದನ್ನು ಎತ್ತದೇ ಇರುವಂಥದ್ದಕ್ಕೆ ಕಾರಣನೇ ಇವತ್ತು ಪಂಪ್ವೆಲ್ ಅನ್ನುವಂಥದ್ದು ಸಂಪೂರ್ಣವಾಗಿ ಜಲಾವೃತ ಆಗೋದಕ್ಕೆ ಕಾರಣನಾ? ಈಗ ಎಲ್ಲಿ ಸಹ ನೀರು ನಿಲ್ಲಲಿಕ್ಕೆ ಜಾಗ ಇಲ್ಲ. ಅಟ್ ಎ ಟೈಮ್ ಎಷ್ಟು ಮಳೆ ಬರ್ತದೆ ಅಟ್ ಎ ಟೈಮ್ ಅದು ಆ ತೋಡಿನಲ್ಲಿ ಹೋಗಲೇಬೇಕು. ಹಾಗೆ ಈ ತೋಡು ಅಗಲ ಆಗಬೇಕು. ಅಗಲ ಅಂದರೆ ಈಗ ಇದ್ದಷ್ಟು ಸಮ ಡಬಲ್ ಆಗಬೇಕು. ಇದಕ್ಕೆ ಒಂದೇ ಸೊಲ್ಯೂಷನ್ ಅಂದರೆ ಅಕ್ವೈರ್ ಮಾಡಿ ಜಾಗ, ತೋಡಿನ ಸೈಡ್ನಲ್ಲಿ ಆಚೆ ಈಚೆ ಅಕ್ವೈರ್ ಮಾಡಿ ಜಾಗ ಅಗಲ ಮಾಡಬೇಕು. ಅದೇ ಒಂದು ಸೊಲ್ಯೂಷನ್. ಒತ್ತುವರಿ ಮಾಡ್ಕೊಂಡಿರೋ ಜಾಗನ ಇಮಿಡಿಯೇಟ್ಲಾಗಿ ಸರ್ಕಾರದವರು ಅಧಿಕಾರಿಗಳ ತಮ್ಮ ವಶಕ್ಕೆ ಪಡಿಬೇಕು, ವಶಕ್ಕೆ ಪಡಿಬೇಕು. ಮತ್ತೊಂದಂದರೆ ಮೊದಲು ಹೊಯ್ಗೆ ಎಲ್ಲಿ ನದಿದ್ದು ನೇತ್ರಾವತಿ ನದಿದ್ದು ಹೊಯ್ಗೆ ಯಾವಾಗಲೂ ತೆಗೆದಿದ್ದರು. ಈಗ ಅದು ಹೊಯ್ಗೆ ತೆಗೆಯುವುದಿಲ್ಲ, ಅದು ಫುಲ್ಲಾಗಿ ಮೇಲೆ ಬಂದಿದೆ. ನೀರು ಹೇಗೆ ಹೋಗುವುದು? ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತೆಗೆದುಕೊಳ್ಳೋದಿಲ್ಲ. ನದಿ ತೋಡಿನ ನೀರು ನದಿ ತೆಗೆದುಕೊಳ್ಬೇಕಾದ್ರೆ ಅದು ಡೀಪ್ ಆಗಬೇಕು. ಅದು ಹೊಯ್ಗೆ ತೆಗೀಲಿಕ್ಕೆ ಬಿಡುವುದಿಲ್ಲ. ಈಗ ಹೊಯ್ಗೆ ಬ್ರಿಡ್ಜಿನ ಹತ್ತಿರ ಆದರೆ ಓಕೆ, ಬ್ರಿಡ್ಜಿನ ಹತ್ತಿರ ತೆಗೆಯೋದು ಬೇಡ. ಬೇರೆ ಕಡೆ ಎಲ್ಲ ಹೊಯ್ಗೆ ತೆಗಿಲೇಬೇಕು, ಇಡೀ ವರ್ಷ ತೆಗಿಬೇಕು. ಆಗ ಡೀಪ್ ಆಗ್ತದೆ, ಅಲ್ಲಿ ನೀರು ಸರಕವಾಗಿ ಹೋಗ್ತದೆ. ಒಂದು ರಾಜಕಾಲುವೆ ಅಗಲ ಆಗಬೇಕು, ಅದೇ ಪ್ರಾಬ್ಲಮ್ ಇಲ್ಲಿ. ರಾಜಕಾಲುವೆ ಅಗಲ ಆಗದೆ ಇದು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಮೇನ್ ಪ್ರಾಬ್ಲಮ್ ಇರೋದು ಅಲ್ಲಿ. ಈಗ ಈ ಪಂಪ್ವೆಲ್ ಸರ್ಕಲ್ಲು ಜಲಾವೃತ ಆಗಿ ವೆಹಿಕಲ್ ಓಡಾಡಕ್ಕೆ ಆಗಿಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ಸು ಮಂಗಳೂರು ಸಿಟಿಯಲ್ಲಿ ಕ್ರಿಯೇಟ್ ಆಗುತ್ತೆ? ನೋಡಿ, ಇದಕ್ಕೆ ಮೇಯ್ನ್ ಇಟ್ ಈಸ್ ಎ ನೆಗ್ಲಿಜೆನ್ಸ್ ಫ್ರಮ್ ಕಾರ್ಪೊರೇಟರ್ಸ್. ಯಾಕೆಂದರೆ ನೋಡಿ, ತೋಡು ತುಂಬ್ತಾ ಇದೆ, ಮಣ್ಣು ಹೊಯ್ಗೆ ತುಂಬ್ತಾ ಇದೆ, ಅದನ್ನು ಖಾಲಿ ಮಾಡಿ ಜನರು ಕಸ ಹಾಕ್ತಾ ಇದ್ದಾರೆ, ಅದರ ಬಗ್ಗೆನೂ ಗಮನ ಕೊಡೋದಿಲ್ಲ. ಇಟ್ ಈಸ್ ಆಲ್ ಮಲ್ಟಿಪಲ್ ಪ್ರಾಬ್ಲಮ್. ಅದು ಬರೀ ಇದಲ್ಲ, ಇಡೀ ಮ್ಯಾಂಗ್ಳೂರಲ್ಲಿ ಇದೇ ಪ್ರಾಬ್ಲಮ್. ಅಂದರೆ ಈ ತೋಡಿನ ಹೊಯ್ಗೆ ಆಗಲಿ ಏನಾದರೂ ಮೇಂಟೆನೆನ್ಸ್ ಆಗಲಿ ಏನಾದರೂ ಮಾಡಿದರೆ ಯಾವ ವರ್ಷದಲ್ಲಿ ಮಾಡಿದ್ದಾರೆ ಅಂತ ನೀವು ಒಂದು ಫೈಂಡ್ ಔಟ್ ಮಾಡಿ. ಬಂದಿದ್ದಾರೆ ಕಾರ್ಪೊರೇಟ್. ಯಾವುದೇ ಮೇಂಟೆನೆನ್ಸ್ ಮಂಗಳೂರು ನಗರದಲ್ಲಿ ಇಲ್ಲ, ಟೋಟಲಿ ನಿಲ್. ಮೇಂಟೆನೆನ್ಸ್ ಎಂಬುದೇ ಇಲ್ಲ. ಕಾರಣ ಸರ್ ಅವರನ್ನು ಕೇಳಬೇಕು, ನಮ್ಮ ಹತ್ರ ಕಾರಣ ನಿಮಗೆ ಏನು ಅನ್ಸುತ್ತೆ? ಏನು ರೀಸನ್ ಇರಬಹುದು? ಅವ್ರು ಕೇರ್ಲೆಸ್. ಕಸ ಬಿದ್ದರೂ ಯಾರು ಮಾತಾಡೋದಿಲ್ಲ. ಜನರು ಕಸ ಬಿಸಾಡಿದ್ರು ಅದರ ಬಗ್ಗೆ ಇವರು ಮಾತಾಡ್ತಾರೆ ಇಲ್ಲ. ಹೊಯ್ಗೆ ತುಂಬಿದೆ, ಅದನ್ನು ಖಾಲಿ ಮಾಡಬೇಕು, ಅದು ಮಾಡ್ತಾರೋ ಇಲ್ಲ, ಯಾವುದಿಲ್ಲ. ಮೇಂಟೆನೆನ್ಸ್ ಎಂಬುದೇ ಇಲ್ಲ. ಅದರ ಮೇಲೆ ಇವರು ಹೇಳಿದಾಗೆ ಬಿಲ್ಡರ್ಸ್ನವರು ಏನಾದರೂ ಇದು ಒತ್ತುವರಿ ಅವರಿಗೂ ಕೊಡ್ತಾರೆ, ಖುಷಿ ಬಂದಾಗೆಲ್ಲ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು ಸರ್, ಕಾರ್ಪೊರೇಷನ್ನ ಅಧಿಕಾರಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳ ನೆಗ್ಲಿಜೆನ್ಸ್ನಿಂದ ಇವತ್ತು ಮಂಗಳೂರು ಅನ್ನುವಂಥದ್ದು ಸಮಸ್ಯೆಗಳ ಸರಿಮಾಲೆ ಆಗ್ತಿರುವಂಥದ್ದು. ಪಂಪ್ವೆಲ್ ಮುಗೋದಕ್ಕೂ ಕೂಡ ಅಷ್ಟೇ ಅಧಿಕಾರಿಗಳೇ ಕಾರಣ ಅಂತಿದ್ದಾರೆ. ನಾನು ಹೇಳಿದ ಒಂದೇ ವಿಷಯ ಏನಂದರೆ, ಈಗ ನಾವು ಇಲ್ಲಿ ಬೇಸಾಯ ಮಾಡ್ತಿದ್ದವರು, ನಮಗೆ ಇಲ್ಲಿಯ ನೀರಿನ ವ್ಯವಸ್ಥೆ ಹೇಗೆ ಹೋಗ್ತದೆ, ಹೇಗೆ ಬರ್ತದೆ ಎಲ್ಲವೂ ನಮಗೆ ಅಚ್ಚುಕಟ್ಟಾಗಿ ನಾವು ಈ ತೋಡಿನಲ್ಲೆಲ್ಲ ನಾವು ಕೆಲಸ ಮಾಡಿ ಆ ಎತ್ತು ಕೋಣಗಳನ್ನು ತೊಳೆದು ನೀರು ಕುಡಿತಿದ್ದವರು ನಾವು ಆ ಸಣ್ಣ ಪ್ರಾಯದಲ್ಲಿ. ಇವತ್ತು ಏನಾಗಿದೆ ಅಂದರೆ, ಇವತ್ತು ಭೂಮಿಯ ಬೆಲೆ ಜಾಸ್ತಿ ಆಗಿದೆ. ಭೂಮಿಯ ಬೆಲೆ ಜಾಸ್ತಿ ಆದ ತಕ್ಷಣ ಎಲ್ಲ ಜಾಗವನ್ನು ಎಕ್ವೈರ್ ಮಾಡಿದ್ದಾರೆ. ಎಕ್ವೈರ್ ಮಾಡಿ ಆ್ಯಕ್ಚುಲಿ ಈಗ ಮರಳು ಅಂದರೆ ಏನಂತ ಯಾರಿಗೂ ಗೊತ್ತಿಲ್ಲ. ಮರಳು ಅಂದರೆ ಈಗ ದಂಧೆ ಆಗಿಬಿಟ್ಟಿದೆ. ಮರಳು ಅಂದರೆ ಇಷ್ಟು ಎಲ್ಲ ಗುಡ್ಡವನ್ನೆಲ್ಲ JCBಯಲ್ಲಿ ತೆಗಿತಾರೆ. ಅದರ ನೀರಿನ ಆವರದಲ್ಲಿ ಬಂದಂಥ ಅದು ತೊಳೆದು ಎಲ್ಲ ನೀರಾಗ್ತದೆ. ಆ ಮರಳು ಬಂದು ನದಿಗೆ ಸೇರ್ತದೆ. ಆ ನದಿಗೆ ಸೇರಿದಂಥ ಮರಳನ್ನು ತೆಗೆಯದಿದ್ದರೆ ಏನು ಮಾಡಬೇಕು? ಇದು ತುಂಬಲೇಬೇಕು. ಈಗ ಮತ್ತೆ ಎಲ್ಲ ಗದ್ದೆಗಳೆಲ್ಲ ಓಪನ್ ಇತ್ತು. ಈಗ ಗದ್ದೆಗಳೆಲ್ಲವೂ ಬಿಲ್ಡಿಂಗ್ ಆಗಿದೆ, ಕಾಂಕ್ರೀಟ್ ರೋಡ್ ಆಗಿದೆ. ಅದಕ್ಕೆ ಸರಿಯಾದ ಒಂದು ತೋಡಿನ ವ್ಯವಸ್ಥೆಯಲ್ಲಿ ಇಲ್ಲಿ ಈ ತೋಡು ನನ್ನ ಲೆಕ್ಕ ಪ್ರಕಾರದಲ್ಲಿ 9 ಫೀಟ್ ಆಳ ಇತ್ತು. ಈಗ ಆನೆ ಹೋದರೂ ಕಾಣ್ತಿರ್ಲಿಲ್ಲ, ಈಗ ನಾಯಿ ಹೋದರೆ ಕಾಣ್ತದೆ ಇದರಲ್ಲಿ. ಈಗ ಈ ಬ್ರಿಡ್ಜ್ ಆ್ಯಕ್ಚುಲಿ ಎಲ್ಲ ಕಡೆಯಲ್ಲಿ ಬ್ರಿಡ್ಜ್ ನೋಡಿ ನೀವು, ಈ ಬ್ರಿಡ್ಜ್ 1-2 ಮೀಟ್ರ್ ಹೈಟ್ ಆಗ್ತಿದ್ರೆ
ಇದನ್ನು ಒಂದು ಎತ್ತರ ಮಾಡ್ತಿದ್ರೆ 1 ಮೀಟರ್ ಎತ್ತರ ಮಾಡ್ತಿದ್ರೆ ಯಾರಿಗೂ ಸಮಸ್ಯೆ ಇರಲಿಲ್ಲ, ತೋಡು ಅಗಲಾಗ್ತಿದೆ. ಇಲ್ಲಿ ಈ ಪರಿಸರದಲ್ಲಿ ಒಂದು 150 ಮನೆಗೆ ನೀರು ಹೋಗಿದೆ, ಎಲ್ಲರದ್ದು ಲಕ್ಷಗಟ್ಟಲೆಯ ಒಂದು ಎಲ್ಲ ಸಾಮಗ್ರಿಗಳೆಲ್ಲ ಹಾಳಾಗಿದೆ, ಕೋಟಿ ಕಾರ್ ಆಗಲಿ ಏನಾಗಲಿ ಎಲ್ಲವೂ ಹಾಳಾಗಿದೆ. ಆದರೆ ಯಾರೂ ಕೇಳುವವರು, ಈಗ ನೋಡಿ ಈ ಸಭೆಗೆ ಲಕ್ಷಗಟ್ಟಲೆ ಜನ ಗಾಡಿ ಬರ್ತದೆ, ಆದರೆ ಈ ಸಭೆಗೆ ಯಾರಾದರೂ ಬಂದಿದ್ದಾರಾ? ಈಗ ಬೇರೆ ಜಗಳಕ್ಕೆ ಆದರೆ ಎಂತ ಬೇಕಾದರೂ ಲಕ್ಷಗಟ್ಟಲೆ ಜನ ಬರ್ತಾರೆ. ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಬರಬೇಕು, ಗಾಡಿಯವರು ನಿಲ್ಲಿಸಿ ಇಲ್ಲಿ ಧರಣಿ ಮಾಡಬೇಕು, ಅದಾದರೆ ಒಂದು ಗತ್ತು, ಒಂದು ಡೇರಿಂಗ್ ಅದಿಲ್ಲ. ಈಗ ಜನಸಂಖ್ಯೆಗೆ ಅದು ಬೇಡ. ಅಂದರೆ ಈಗ ನೋಡಿ ಮಂಗಳೂರಲ್ಲಿ ಆಗುವಂಥ ಇಷ್ಟು ಆಕ್ಸಿಡೆಂಟ್ ಆಗ್ತದೆ, ಯಾರಿಗೂ ನಾಯಿ ಸತ್ತಾಗೆ. ಮೊದಲು ಒಂದು ಊರಲ್ಲಿ ನಾಯಿ ಸತ್ತರೆ ಆ ಒಂದು ಎಡ್ಡೆ ನಾಯಿ ಸೈತನಿಗೆ ಅಂತ ತುಳುವಲ್ಲಿ ಮಾತು ಹೇಳ್ತಿದ್ರು. ಈಗ ಮನುಷ್ಯರು ಸತ್ತರೆ ಬೆಲೆ ಇಲ್ಲ. 1-2 ವಾರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯಿತು, ಯಾರು ಕೇಳುವ ಗತಿಯೇ ಇಲ್ಲ. ಸರ್, ಈಗ ಸಮಸ್ಯೆಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ಹೇಳಿದ್ರು. ಈ ಪಂಪ್ವೆಲ್ ಸರ್ಕಲ್ ಮುಳುಗೋದಕ್ಕೆ ಏನು ರೀಸನ್ನು? ಒಂದು ಫ್ಲೈಓವರು ಹೈಟ್ ಮಾಡಬೇಕಾಗಿತ್ತು, ಮಾಡಿಲ್ಲ, ಅಧಿಕಾರಿಗಳಿಗೆ ಗೊತ್ತಿದ್ದು ತಪ್ಪು ಮಾಡಿದ್ದಾರೆ. ಮತ್ತೊಂದು ಕಾಲುವೆನ ಅಟ್ಲೀಸ್ಟ್ ಹೂಳು ತೆಗೆಯುವಂಥ, ಮಣ್ಣು ತೆಗೆಯುವಂಥ ಕೆಲಸ ಮಾಡಬೇಕು, ಅದನ್ನು ಕೂಡ ಮಾಡಿಲ್ಲ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇವತ್ತು ಈ ರೀತಿಯಂಥ ಸಮಸ್ಯೆ ಎದುರಾಗ್ತಿದೆ ಅಂತ ಹೇಳ್ತಾರೆ. ಇದಕ್ಕೆ ಪರಿಹಾರ ಅಂದರೆ ಏನು ಸರ್? ಈಗ ಪರಿಹಾರ ಅಂದರೆ ಇದನ್ನು ರಾಜಕಾಲುವೆ ಒತ್ತುವರಿ ಮಾಡಿದ್ದನ್ನು ಸರಿಪಡಿಸಬೇಕು, ಮತ್ತು ಹೂಳು ತೆಗೆದು ಹೂಳನ್ನು ತಗೊಂಡು ಹೋಗಬೇಕು. ಅದನ್ನು ಅಲ್ಲೇ ಬಿಟ್ಟು ಅದನ್ನು ವಾಪಸ್ ರಿಟರ್ನ್ ಹೋಗುವಾಗೆ ಮಾಡುವುದಲ್ಲ. ಮತ್ತು ಇಂಥದ್ದೆಲ್ಲ ಕೆಲಸ ಮಾಡಿದರೆ ಹೇಗೆ ಮತ್ತೆ ಇದಾಗುತ್ತೆ? ಎಲ್ಲ ಮಣ್ಣು ಅದಕ್ಕೆ ಹೋಗಿ ಸೇರುತ್ತೆ. ಅದನ್ನು ಸರಿಪಡಿಸಲೇಬೇಕು. ಇದೆಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳ ಕೆಲಸ. ಆದರೆ ಜನಪ್ರತಿನಿಧಿಗಳ ಕೆಲಸ ಅಂತ ಹೇಳಿ ನಾವು ಹೇಳಲಿಕ್ಕಾಗೋದಿಲ್ಲ. ಪಬ್ಲಿಕ್ ಅದಕ್ಕೆ ಪ್ರೊಟೆಸ್ಟ್ ಮಾಡಿದರೆ ಮಾತ್ರ ಜನಪ್ರತಿನಿಧಿಗಳು ಇದಾಗ್ತದೆ. ಇವರೊಂದು ಮಾತು ಹೇಳೋದು ಸರ್, ಪ್ರೊಟೆಸ್ಟ್ ಮಾಡಿದ್ರೆ ಮಾತ್ರ ನಾವು ಸಮಸ್ಯೆನ ಪರಿಹಾರ ಕಂಡುಕೊಳ್ಬೋದು ಅಂತ. ಅಂದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪ್ರತಿಭಟನೆ ಅನ್ನುವಂಥದ್ದೇ ಒಂದು ಉತ್ತರನ ಅಂತ. ನಮ್ಮ ಪ್ರಜಾಪ್ರಭುತ್ವ ಎಷ್ಟೊಂದು ಅಣಕವಾಗಿದೆ ಅಂದರೆ ಪ್ರತಿಭಟನೆ ಮತ್ತು ಒಂದು ಜಾತಿ ಸಂಘಟನೆ ಅಥವಾ ಏನೋ ಕೋಮುಗಲಭೆ ಆದರೆ ಮಾತ್ರ ಜನ ಬಂದು ರಾಜಕಾರಣಿಗಳು ಕೇಳಿದು ಕೊಡ್ತಾರೆ. ಈ ಥರ ಜ್ವಲಂತ ಸಮಸ್ಯೆಗೆ ಯಾವುದೇ ಒಂದು ರಾಜಕಾರಣಿ ಸ್ಪಂದಿಸುವುದಿಲ್ಲ. ಎಲ್ಲ ಬೆಚ್ಚಗೆ ಮನೆಯೊಳಗೆ ಕೂತಿದ್ದಾರೆ, ಅದೇ ಬೇಜಾರು. ಯಾರು ಸರ್ ನಿಮ್ಮ ಈ ಭಾಗದ ಶಾಸಕರು? ಯಾರು ಸರ್? ಈ ಶಾಸಕರು ವೇದವಾಸ ಕಾಮತ್, ಕಾರ್ಪೊರೇಟರ್ ಪ್ರದೀಪ್ ಗರೋಡಿ ಅಂತ. ಯಾವತ್ತಾದ್ರೂ ಇಲ್ಲಿ ಕಂಪ್ಲೀಟ್ ಆಗಿ ನೀರು ಮುಳುಗಡೆ ಆದಾಗ ಒಂದು ವೀಕ್ಷಣೆಗೆ ಅಂತನಾದ್ರೂ ಬಂದಿದ್ದಾರಾ? ಯಾರೂ ಬರಲಿಲ್ಲ. ಆದರೆ ನಾನು ವಿಡಿಯೋ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ವಿಷಯ ಏನೆಂದರೆ, ಪಂಪಲ್ಲಿಂದ ಪಡಿಲು ಹೋಗುವ ಸೇತುವೆ 5.5 ಫೀಟ್ ಇರುವಾಗ ಇಲ್ಲಿ ನೀರು ತುಂಬುತ್ತದೆ. 5.5 ಫೀಟಿದು ಗ್ಯಾಪ್ ಉಂಟು. ಆದ್ದರಿಂದ ಈ ಕಡೆ ಒತ್ತುವರಿ ಆಗಲಿಲ್ಲ. ಒತ್ತುವರಿ ಆದದ್ದು ಈ ಪಂಪೆಲ್ನ ಆ ಕಡೆಯಿಂದ. ಸೊ ಆ ಕಡೆ ಕಾಲುವೆ ಅಗಲ ಕಮ್ಮಿ ಇದ್ದರಿಂದ ಒತ್ತುವರಿ ಆದ್ದರಿಂದ ನೀರು ಇಲ್ಲಿ ತುಂಬುತ್ತದೆ. ಆದರೆ ಇಲ್ಲಿ ಏನು ಸಮಸ್ಯೆ ಆಗಲಿಲ್ಲ. ಇದು ನಿಜವಾಗಿ ಮಳೆ ಬರುವಾಗ ಇಂಜಿನಿಯರ್ ಬಂದರೆ ನಾವು ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ಮತ್ತು ತೋರಿಸುತ್ತೇವೆ. ಸರ್, ಇವ್ರು ಹೇಳ್ತಾ ಇದ್ರು ಈ ಬಾರಿ ಆದಂತಹ ಒಂದು ಅವಘಡದಲ್ಲಿ ಸಂಬಂಧಪಟ್ಟಂಥವ್ರು ಯಾರೂ ಅಟ್ಲೀಸ್ಟ್ ಪರಿಶೀಲನೆ ಮಾಡೋಕ್ಕೂ ಕೂಡ ಬಂದಿಲ್ಲ ಅಂತೀರಾ. ಅಂತ ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಅಂತ? DC ಅವರು, ಸ್ಮಾರ್ಟ್ ಸಿಟಿ MD ಮತ್ತು ಇವರೆಲ್ಲ ಲಾಸ್ಟ್ ಟೈಮ್ ಬಂದಿದ್ದರು, ಪರಿಶೀಲನೆ ಬಂದಿದ್ದರು. ಪರಿಶೀಲನೆ ಬಂದ DC-ಗೆ ಆ ದಿವಸವೇ ಟ್ರಾನ್ಸ್ಫರ್ ಆಯಿತು. ಈಗ ಹೊಸ DC ಬರ್ತಾರಾ ನೋಡಬೇಕು. ಅಟ್ಲೀಸ್ಟ್ ಹೊಸ DC ಬಂದಮೇಲೆನಾದರೂ ಈ ಸಮಸ್ಯೆ ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀರಾ ಹೇಗೆ ಅಂತ? ಖಂಡಿತ ಮಾಡ್ತೇವೆ, ನಾವು ಮಾಡ್ತೇವೆ. ಅವರು ಇಂಟ್ರೆಸ್ಟ್ ತಗೊಂಡು ಮಾಡಬೇಕು ಕೆಲಸ. ಈಗ ಹೊಸ DC ಬೇರೆ ಬಂದಿದ್ದಾರಂತೆ ಸರ್, ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾರಾ ಹೇಗೆ ಅಂತ? ಏಕೆಂದರೆ ಈಗ ಆದ ಕೆಲಸವನ್ನು ಅವ್ರು ಮಾಡ್ತಾರಾ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ. ಮಾಡಲಿಕ್ಕೆ ಕಷ್ಟ. ಹೇಗೆಂದರೆ ಆಲ್ರೆಡಿ ಈಗ ಹಾಗೆ ಆಗಿದೆ. ಈಗ ಬ್ರಿಡ್ಜನ್ನು ಮೇಲೆ ಎತ್ತಲಿಕ್ಕೆ ಆಗ್ತದಾ? ಅಲ್ಲ, ಬ್ರಿಡ್ಜ್ ಮೇಲೆ ಎತ್ತಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ರಾಜಕಾಲುವೆ ಹೂಳಾದರೂ ತೆಗಿಬೋದಲ್ಲ ಇವರು ಅಂತ. ಅದೀಗ ತೆಗ್ತಾ ಇದ್ದಾರೆ ಸರ್. ಈಗ ಎಲ್ಲ ಹೂಳು ಎತ್ತಿದ್ದಾರೆ. ಈ ನಿಮ್ಮವ್ರು ಹೇಳ್ತಾರೆ, ಬೆಳಗ್ಗೆ ಬರ್ತಾರೆ, ಹೂಳೆತ್ತೋ ಕೆಲಸ ಮಾಡ್ತಾರೆ, ಮೀಡಿಯಾದವ್ರು ಬಂದಿದ್ದ ತಕ್ಷಣ ಒಂದು 4 ವಿಜುವಲ್ ತಾಂಡಿದ ತಕ್ಷಣ ನಿಲ್ಲಿಸ್ಬಿಡ್ತಾರಂತಲ್ಲ. ಇಲ್ಲ, ಅದು ಹೇಗೆಂದರೆ ಈಗ ಮೊನ್ನೆ ಎಲ್ಲ ಬಂದು ಎಲ್ಲ ಹೂಲೆತ್ತಿ ಹೋಗಿದ್ದಾರೆ. ಈಗ ಎಲ್ಲ ರಾಶಿ ಆಗಿ ಅಲ್ಲಿ ಮೇಲೆ ಇಟ್ಟಿದ್ದಾರೆ, ಅದು ಕೊಂಡೋಗ್ಲಿಲ್ಲ. ಕೊನೆಯದಾಗಿ ಸಂಬಂಧಪಟ್ಟ ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳಿಗೋ ಅಥವಾ ನಿಮ್ಮ ಹೊಸದಾಗಿ ಬಂದಿರುವಂಥ ಜಿಲ್ಲಾಧಿಕಾರಿಗಳಿಗೋ ನಿಮ್ಮ ಭಾಗದ ಶಾಸಕರಿಗೆ ನ್ಯೂಸ್ 18 ಮೂಲಕ ಏನು ಹೇಳ್ತೀರಿ ಸರ್? ಒತ್ತುವರಿಯನ್ನು ಪ್ರಥಮವಾಗಿ ಅಗಲಗೊಳಿಸಬೇಕು. ಜಿಲ್ಲಾಧಿಕಾರಿ ಒಂದು ಡೇರಿಂಗ್ ತಗೊಂಡು ಒತ್ತುವರಿ ಮಾಡಬೇಕಂತ ನಾನು ಶಾಶ್ವತವಾದಂಥ ಒಂದು ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ನಿಮಗಿದೆಯಾ? ಬಹಳಷ್ಟು ನಿರೀಕ್ಷೆ ಇದರಲ್ಲಿ ಕಡಿಮೆ. ಯಾಕೆ ಅಂತ ಹೇಳಿದರೆ, ಯಾವ ಕಾರಣಕ್ಕೆ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ನಾವು ಸಹಿಸ್ಕೊಂಡು ಎಲ್ಲಿವರೆಗೆ ಇರಬೇಕೋ ಅಲ್ಲಿವರೆಗೆ ಇದು ಕಷ್ಟ ಅಂತ ಹೇಳಬೇಕು ಒಂದು ಬದಿಯಲ್ಲಿ. ಮತ್ತೊಂದು ಬದಿಯಲ್ಲಿ ಏನಂತ ಹೇಳಿದ್ರೆ, ಈಗಾಗಲೇ ತಾವು ಎಲ್ಲರೂ ಹೇಳುವಂಥ ಅಭಿಪ್ರಾಯ ಪ್ರಕಾರವಾಗಿ ರಾಜಕಾಲುವೆ ಅಂತೇಳಿ
ಒತ್ತುವರಿ ಇದ್ದರೆ ಖಂಡಿತವಾಗಿ ಅದನ್ನು ಮಾಡಬೇಕು. ಮುಂಚಿನ ಸಂದರ್ಭದಲ್ಲಿ ಇದನ್ನು ಮಾಡಬೇಕಾದವರಂದರೆ ಇಲಾಖೆಯಲ್ಲಿ ಅಧಿಕಾರ ಇರುವಂಥವರು ಅದಕ್ಕೆ ಕೈಗೊಳ್ಳಬೇಕು. DC ಆಗಿರ್ಬೋದು, ಮೊನ್ನೆ ಕೂಡ ಈ ಬಾರಿ ಕೂಡ ಇವರು ವೇದವ್ಯಾಸರು ಬಂದಿದ್ರೆ ಅವರು ನಿಸ್ಸಹಾಯಕ ಸ್ಥಿತಿ ಅವರನ್ನು ಕಾಡ್ತಾ ಇದೆ ಅಲ್ಲಿ. ಒಂದು ವೇಳೆ ಈ ಸಮಸ್ಯೆನ ಬಗೆಹರಿಸಲಿಲ್ಲ, ಇದೇ ರೀತಿ ಕಂಟಿನ್ಯೂ ಆಗೋಗುತ್ತೆ, ಮಳೆಗಾಲದಲ್ಲಿ ನಾವು ಕಷ್ಟ ಪಡಲೇಬೇಕು ಅಂತಿದ್ರೆ ನೀವು ಮುಂದೆ ಏನು ಮಾಡೋಣ ಅಂತ ನಿರ್ಧಾರ ಮಾಡ್ಕೊತೀರಾ ಅಂತ? ಯಾವುದೇ ರೀತಿಯ ಪ್ರತಿಭಟನೆ ಇದಕ್ಕೆ ಸರಿಯಾದ ಸೂಕ್ತ ಇದು ಅಂತ ಅನಿಸುವುದಿಲ್ಲ. ಯಾಕೆ ಅನಿಸುವುದಿಲ್ಲ ಅಂತ ಹೇಳಿದರೆ, ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಇಷ್ಟೊತ್ತಿಗೆ ಎಲ್ಲರೂ ಹೇಳಿದಂಗೆ ಅವೈಜ್ಞಾನಿಕ ಕಾಮಗಾರಿ ಒಂದೇ. ಇದನ್ನು ನೆಲವನ್ನು ಯಾವತ್ತು ಇದನ್ನು ಹೂತಾಕಿದ್ರು, ಇದು ನಾವು ಇವತ್ತಲ್ಲ, ಇದೇ ಮಳೆ 20-30 ವರ್ಷ ಹಿಂದೆ ಕೂಡ ಬಂದಿತ್ತು. ಇದೇನು ಹೊಸತ್ತು ಮಳೆ ಅಲ್ಲ. ಆವಾಗ ಹೋಗ್ತಾ ಇತ್ತು ನೀರು, ಇವಾಗ ಹೋಗ್ತಾ ಇಲ್ಲ. ಇವತ್ತು ಇಲ್ಲಿ ನಿಂತ್ಕೊಳ್ಳುತ್ತೆ. ಯಾಕೆ ನಿಂತ್ಕೊಳುತ್ತೆ ಅಂದರೆ ಇದನ್ನು ಹೂತಾಕಿದ್ದು, ಡೌನ್ ಮಾಡಿರೋದ್ರಿಂದ. ಯಾವುದು ಈ ಡಾಮರು ರಸ್ತೆಯನ್ನು ಕಟ್ ಮಾಡಿ ಡೌನ್ ಮಾಡಿರೋದು. ಅದರ ಅರ್ಥ ಏನು? ಫ್ಲೈಓವರ್ದು ಪ್ರಾಬ್ಲಮ್. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತೇಳಿ ಈ ಅಧಿಕಾರಿಗಳು DC MP MLA ಇವರು ಕೂತು ಇದನ್ನು ಆದಷ್ಟು ಬೇಗ, ಅಂದರೆ ಮುಂದಿನ ಮಳೆಗಾಲಕ್ಕೆ ಇದು ಆಗದಾಗೆ ನೋಡ್ಕೋಬೇಕು. ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ರೀತಿಯಂಥ ಘಟನೆಗಳು ಆಗ್ತಾ ಇದೆ. ಈ ಅವೈಜ್ಞಾನಿಕ ಕಾಮಗಾರಿ ಸರಿಪಡಿಸಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ಕೊಂಡಿದ್ದೀರಾ? ನಾನು ಹೇಳುವುದಾದರೆ, ಬಿಸಿಯಾಗದೆ ಬೆಣ್ಣೆ ಕರಗದು ಎಂಬ ಗಾದೆ ಉಂಟು. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರರು ಅಥವಾ ಸಂಘಟನೆಗಳು ಕೋರ್ಟಲ್ಲಿ ಕೇಸ್ ಹಾಕಬೇಕು. ನಾನು 5 ವರ್ಷದ ಮೊದಲು ನ್ಯಾಷನಲ್ ಹೈವೇ ಅಧಿಕಾರಿಯ ಮೇಲೆ FIR ಹಾಕಿಸಿದ್ದೇನೆ ಕದಿರಿ ಸ್ಟೇಷನಲ್ಲಿ. ಬಿಸಿಯಾಗದೆ ಬೆಣ್ಣೆ ಕರಗದಂತೇಳಿ ಹೇಳುವಾಗ ಅವರಿಗೆ ಒಂದು ಭಯ, ಅವರಿಗೆ ಜನರು ಪ್ರಶ್ನೆ ಮಾಡ್ತಾರೆ ಎಂಬುದು ಅವರಿಗೆ ಮನವರಿಕೆ ಆದರೆ ಮಾತ್ರ ಈ ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಿಗುತ್ತದೆ. ಅದನ್ನು ನಾನು ಇಲ್ಲಿ ನೆರೆದ ಎಲ್ಲರದ್ದು ನಾನು ಬೇಡಿಕೊಳ್ತೇನೆ. ವೈಯಕ್ತಿಕವಾಗಿ ಕೇಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ 5-10 ಮಂದಿ ಒಟ್ಟಿಗೆ ಸೇರಿ ಇವರು ಮಾಡಿದ ತಪ್ಪು, ಆ ಲೋಪದೋಷಗಳಿಗೆ ಕೋರ್ಟಿಗೆ ಹೋಗಬೇಕು. ಆಗ ಇವರಿಗೆ ಬುದ್ಧಿ ಬರ್ತದೆ. ನಾನು 3 ಮಂದಿ ನಂತರಲ್ಲಿ ಸತ್ತದಕ್ಕೆ ಒಬ್ಬನೂ FIR ಹಾಕಿಸಿದ್ದೇನೆ. ಹಾಗಾದರೆ 10 ಮಂದಿಗೆ ಆಗುವುದಿಲ್ವಾ? ಕನ್ನಡ ಗಾದೆ ಬಿಸಿಯಾಗದೆ ಬೆಣ್ಣೆ ಕರಗುದು. ನಾವು ಬಿಸಿ ಮಾಡಬೇಕು, ಬೆಣ್ಣೆ ಕರಗಿಸಬೇಕು. ಓಕೆ, ಕೇಳಿದ್ರಲ್ಲ, ಇದು ಮಂಗಳೂರಿನ ಜನರ ಒಂದು ಮಾತು. ಈ ಪಂಪ್ವೆಲ್ ಅನ್ನುವಂಥದ್ದು ಮುಳುಗೋದಕ್ಕೆ ಪ್ರಮುಖವಂಥ ಕಾರಣ ಏನು ಅಂತಂದರೆ ಅವೈಜ್ಞಾನಿಕವಾಗಿ ನಡೀತಿರುವಂಥ ಒಂದು ಕಾಮಗಾರಿಗಳು, ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ, ನೆಗ್ಲಿಜೆನ್ಸ್ನಿಂದ ಈ ರೀತಿಯಂಥ ದುರ್ಘಟನೆಗಳಾಗ್ತಾ ಇದೆ. ಇಷ್ಟು ವರ್ಷ ಇಲ್ಲದೆ ಇರುವಂಥದ್ದು 5 ವರ್ಷದಿಂದ ಆಗ್ತಿದ್ರೂ ಕೂಡ ಅಷ್ಟೇ, ಯಾರೂ ಕೂಡ ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆ ವೈಜ್ಞಾನಿಕ ಕಾಮಗಾರಿ ಮಾಡಿರುವಂಥದ್ದನ್ನು ಸರಿಪಡಿಸಲಿಲ್ಲ ಅಂತಂದರೆ ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.